ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶುಕ್ರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರ ಗ್ರಹದ ಕಟಕ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಶುಕ್ರ ಗ್ರಹವು ಇದೇ ಜೂನ್ 8ನೇ ತಾರೀಕಿನಂದು ಅಲ್ಲಿ ವಿಶೇಷವಾಗಿ ರಾಶಿ ಪರಿವರ್ತನೆ ಮಾಡುತ್ತಾ ಕಟಕ ರಾಶಿಗೆ ಅಥವಾ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದೆ. ಇದೊಂದು ಐತಿಹಾಸಿಕ ಘಟನೆ ಈ ಬಾರಿ ಜರುಗುತ್ತೆ. ಅಂದರೆ ಅಲ್ಲಿ ಕಟಕ ರಾಶಿಯಲ್ಲಿ ಈಗಾಗಲೇ ಜೂನ್ 1ರಂದು ರಾತ್ರಿ ಕಾಲದಲ್ಲಿ ಗುರುವಿನ ಪ್ರವೇಶ ಆಗಿರುತ್ತೆ. ಗುರುವಿನ ಮಹಾಪರಿವರ್ತನೆ ಅಂದರೆ 12 ತಿಂಗಳಿಗೊಮ್ಮೆ ಗುರು ಪರಿವರ್ತನೆ ಆಗುವಂಥದ್ದು. ಅದು ಈಗಾಗಲೇ ಅಲ್ಲಿ ಗುರುವು ಮಿಥುನದಿಂದ ಕರ್ಕಾಟಕ ಪ್ರವೇಶಿಸಿದ್ದೇನೆ. ಈಗ ಶುಕ್ರನ ಪ್ರವೇಶ ಸಹ ಕಟಕ ರಾಶಿಗೆ ಆಗುತ್ತೆ. ಅಲ್ಲಿ ವಿಶೇಷವಾದ ವರ್ಗೋತ್ತಮ ಅಂಶ ಅಂತ ಪಡಿತಾನೆ ಶುಕ್ರನು. ಅದೇ ರೀತಿ ಗುರುವು ಅಲ್ಲಿ ಕಟಕದಲ್ಲಿ ಉಚ್ಚನಾಗಿದ್ದು ಗುರುವು ವರ್ಗೋತ್ತಮ ಅಂದರೆ ತಮ್ಮ ಒಂದು ಶ್ರೇಣಿಯಲ್ಲಿ ವಿಶಿಷ್ಟವಾದ ಉತ್ತಮ ಫಲವನ್ನು ನೀಡಲು ಸಾಮರ್ಥ್ಯವುಳ್ಳಂಥ ಒಂದು ಸ್ಥಾನವನ್ನು ಈಗ ಗುರು ಶುಕ್ರರು ಕಟಕದಲ್ಲಿ ಪಡೆದಿರುತ್ತಾರೆ. ಇದೊಂದು ಐತಿಹಾಸಿಕವಾದ ಅದ್ಭುತವಾದ ಘಟನೆ. ವರ್ಷದಲ್ಲಿ ಒಂದು ಬಾರಿ ಇಂಥ ಒಂದು ಘಟನೆಗಳು ಬಂದಿವೆ. ಹಾಗಾಗಿ ಅಲ್ಲಿ ಈ ವರ್ಷದ ಈ ಪ್ರಮುಖವಾದ ಶುಕ್ರನ ಪರಿವರ್ತನೆ ಮಹತ್ವದ್ದಾಗಿರುತ್ತೆ. ಗುರು ಶುಕ್ರರು ವಿಶೇಷವಾಗಿ ಶುಭ ಗ್ರಹಗಳಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ಗುರುವು ವಿಶೇಷವಾಗಿ ಜ್ಞಾನ, ಸುಖ, ವಿದ್ಯೆ, ಬುದ್ಧಿ ಅಥವಾ ಶುಭ ಮಂಗಲ ಕಾರ್ಯಗಳಿಗೆ ಯಶಸ್ಸನ್ನು ಕೊಡುವಂಥದ್ದು, ಜೊತೆಗೆ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಮುನ್ನಡೆಗೆ ಸಹ ಗುರುವಿನ ಒಂದು ವಿಶೇಷವಾದ ಒಲವು ಬೇಕು ಅನ್ನೋದು ನಮ್ಮ ಜ್ಯೋತಿಷ್ಯದ ಉಲ್ಲೇಖಿಸಲ್ಪಟ್ಟಿದೆ. ಅದೇ ರೀತಿ ಶುಕ್ರನು ನಮಗೆ ಧನ, ಕನಕ, ಸುಖ, ಸೌಭಾಗ್ಯ, ದಾಂಪತ್ಯ ಜೀವನ, ಲೈಂಗಿಕವಾದ ಸುಖ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಮನೋರಂಜನಾತ್ಮಕವಾದ ಜೀವನದ ವಿಶೇಷವಾದ ಆಕರ್ಷಣೆಗಳು ಇವೆಲ್ಲವೂ ಶುಕ್ರನಿಂದ ಹೇಳಲ್ಪಟ್ಟಿವೆ. ಹಾಗಾಗಿ ಜೀವನದಲ್ಲಿ ಸಂಸಾರ ಸುಖ ಅಂತ ಹೇಳಿದ್ರು ಸಾಂಸಾರಿಕವಾದವರಿಗೆ ಈ ಇಹಪರ ಅನ್ನೋದು ಎರಡರ ಒಂದು ಚಿಂತನೆ ಇರುತ್ತೆ. ಜೊತೆಗೆ ಐಹಿಕ ಮುಷ್ಟಿಕ ಅಂತ ಹೇಳ್ತಾರೆ. ಹಾಗೆ ಐಹಿಕ ಸುಖ ಭೋಗಗಳು ಬೇಕು, ಜೊತೆಗೆ ಅದರ ಜೊತೆಗೆ ಧರ್ಮ ಆಧ್ಯಾತ್ಮದ ಒಂದು ಚಿಂತನೆಯೂ ಬೇಕಾಗುತ್ತೆ. ಹಾಗಾಗಿ ಗುರು ಶುಕ್ರರು ಇವೆರಡವನ್ನು ನಮಗೆ ಕೊಡಲು ಸಶಕ್ತವಾದಂಥ ಪ್ರಬಲವಾದ ಗ್ರಹಗಳು. ಈ ಬಾರಿ ಅಲ್ಲಿ ಕಟಕ ರಾಶಿಯಲ್ಲಿ ಶುಕ್ರನ ಪ್ರವೇಶ ಅಲ್ಲಿ 8ನೇ ತಾರೀಕಿನಂದು ಶುಕ್ರನ ಪ್ರವೇಶ ಸಾಯಂಕಾಲದಲ್ಲಿ ಸುಮಾರು 5:30 ಗಂಟೆಗೆ ಆಗ್ತಿದೆ. ಜೊತೆಗೆ ಈ 25 ದಿನಗಳ ಕಾಲ ಶುಕ್ರನು ಕಟಕದಲ್ಲೇ ಇರ್ತಾನೆ. ಅಂದರೆ ಸುಮಾರು ಜುಲೈ 4ನೇ ತಾರೀಕಿನವರೆಗೂ ಅಲ್ಲಿ ಶುಕ್ರನು ಕರ್ಕಾಟಕ ರಾಶಿಯಲ್ಲಿ ಇರುವಂಥದ್ದು. ಗುರು 12 ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡಿದರೆ ಶುಕ್ರನು ಸಾಮಾನ್ಯವಾಗಿ ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥ ಗ್ರಹ ಆಗಿರುತ್ತೆ. ಹಾಗಾಗಿ ಈ ಶುಕ್ರನ ಪರಿವರ್ತನೆಯಿಂದ ಹಲವಾರು ಜಾಗತಿಕವಾಗಿ ಉತ್ತಮ ಪರಿಣಾಮಗಳು 25 ದಿನಗಳ ಅವಧಿಯಲ್ಲಿ ಆಗುತ್ತೆ. ಅಂದರೆ ಜೂನ್ 8ರಿಂದ ಜುಲೈ 4ರವರೆಗಿನ ಅವಧಿಯಲ್ಲಿ ಜಗತ್ತಿನಲ್ಲಿ ಸುಖ, ಸಮೃದ್ಧಿ, ಶಾಂತಿ ಸ್ಥಾಪನೆ ಆಗುವಂಥದ್ದು, ಜೊತೆಗೆ ಬೇರೆ ಬೇರೆ ವ್ಯಾಪಾರ ಉದ್ಯಮಗಳು ಈಗ ಗರಿಗೆ ಎದರುವಂಥದ್ದು, ಹಿನ್ನಡೆ ಆಗಿದಂಥ ಕ್ಷೇತ್ರಗಳಲ್ಲಿ ಮುನ್ನಡೆ ಬರುವಂಥದ್ದು, ಧರ್ಮ ಕಾರ್ಯಗಳು ಅಥವಾ ಆಧ್ಯಾತ್ಮಿಕ ಕಾರ್ಯಗಳು ಸ್ವಲ್ಪ ಉನ್ನತಿಯನ್ನು ಪಡುವಂಥದ್ದು, ಜೊತೆಗೆ ಸಂಸಾರಸ್ಥರಿಗೆ ಸುಖ ಜೀವನ, ದಂಪತಿಗಳಲ್ಲಿ ಸಾಮರಸ್ಯ ಮೂಡುವಂಥದ್ದು, ಹಲವಾರು ಮದುವೆ, ವಿವಾಹ, ಮುಂಜಿ ಅಥವಾ ಶುಭ ಕಾರ್ಯಗಳಿಗೂ ಈಗ ಒದಗಿ ಬರುವಂಥದ್ದು, ಜೊತೆಗೆ ಬೇರೆ ಬೇರೆ ವಿಧಾನಗಳ ಮೂಲಕ ನಿಂತು ಹೋಗಿದ್ದ ಅಥವಾ ಬೇರೆ ಬೇರೆ ಕಾರಣಗಳಿಂದ ನಿಂತು ಹೋಗಿದ್ದ ರಾಜತಾಂತ್ರಿಕ ಅಥವಾ ಈ ರಾಜಕೀಯವಾದ ಸಂಬಂಧಗಳು ಮತ್ತೆ ಚಿಗುರುವಂಥದ್ದು, ಯುದ್ಧದ ಶಾಂತಿ ಸ್ಥಾಪನೆ, ವ್ಯಾಪಾರ ಉದ್ಯಮಗಳು ಸ್ವಲ್ಪ ಚೆನ್ನಾಗುವಂಥದ್ದು, ಷೇರು ಮಾರುಕಟ್ಟೆ ಅಥವಾ ಇನ್ನಿತರ ವಾಣಿಜ್ಯ ಚಟುವಟಿಕೆಗಳು ಈಗ ಉತ್ತಮ ನಡವಳಿಕೆ ಆಗುವಂಥದ್ದು ಇವೆಲ್ಲವೂ ಗುರು ಶುಕ್ರರು ಕಟಕದಲ್ಲಿದ್ದಾಗ ನೆರವೇರುತ್ತೆ. ಜೊತೆಗೆ ಈ ಔಷಧ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ಅಥವಾ ಸರ್ಜರಿ ಅಂಥ ಕ್ಷೇತ್ರದಲ್ಲಿ ಮಹತ್ವವಾದ ಸಾಧನೆಗಳಾಗುವಂಥದ್ದು, ಭಾಳಷ್ಟು ಕ್ರಾಂತಿಕಾರಿಯಾದ ಬದಲಾವಣೆಗಳಾಗುವಂಥದ್ದು, ಜನಸಾಮಾನ್ಯರಿಗೆ ಅಟಕುವಂತಹ ಕೆಲವು ಚಿಕಿತ್ಸಾ ವಿಧಾನಗಳು, ಔಷಧಗಳು ಎಲ್ಲ ಈಗ ಮಾರುಕಟ್ಟೆಗೆ ಬರುವಂಥದ್ದು ಮುಂತಾದ ಹಲವಾರು ಮಹತ್ವದ ಘಟನೆಗಳು ಈ ಒಂದು ಅವಧಿಯಲ್ಲಿ ಜೂನ್ 8ರಿಂದ ಜುಲೈ 4ರ ಅವಧಿಯಲ್ಲಿ ಆಗುತ್ತೆ. ಅಪರೂಪವಾದ ಗುರು ಶುಕ್ರದ ಸಂಗಮ, ಬಹಳಷ್ಟು ಶುಭ ಕಾರ್ಯಗಳು, ಶುಭ ಚಿಂತನೆಗಳು, ಶುಭವಾದ ಘಟನೆಗಳು ಈ ಒಂದು ಅವಧಿಯಲ್ಲಿ ಆಗುವಂಥದ್ದು. ಅದೇ ರೀತಿ ಈ ಯುದ್ಧದಲ್ಲಿ ನಿರತವಾಗಿದ್ದ ದೇಶಗಳಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿ ಶಾಂತಿ ಸ್ಥಾಪನೆ ಅಥವಾ ಯಾವುದೇ ರೀತಿಯ ಮಧ್ಯವರ್ತಿಗಳ ಮೂಲಕವಾಗಿ ಅಲ್ಲಿ ಯುದ್ಧವನ್ನು ಈಗ ತಾತ್ಕಾಲಿಕವಾಗಿ ನಿಲುಗಡೆ ಅಥವಾ ಶಾಂತಿಯ ಒಂದು ಸೂಚನೆಯನ್ನು ಈಗ ಕಂಡುಬರುವಂಥದ್ದು. ಅದೇ ರೀತಿ
ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಅದು ಅವರ ಒಂದು ಸಾಧನೆಯನ್ನು ಗೈಲಿಕ್ಕೆ ಈಗ ವಿಶೇಷವಾದ ಅವಕಾಶಗಳು ಈ ಜೂನ್ 8ರಿಂದ ಜುಲೈ 4ರ ಅವಧಿಯಲ್ಲಿ ಬರುತ್ತೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇದು ಅಪರೂಪವಾದ ಗುರು ಶುಕ್ರರ ಕರ್ಕಾಟಕ ರಾಶಿಯ ಸಂಗಮದ ಒಂದು ಸಂಕ್ಷಿಪ್ತವಾದ ಮುನ್ನೋಟ. ಇದು ಸಾಮಾನ್ಯ ಫಲ ಅಥವಾ ಸಾರ್ವತ್ರಿಕ ಫಲವನ್ನು ಹೇಳಿದ್ದಾಗಿದೆ. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಗುರು ಶುಕ್ರರ ಪ್ರಭಾವ ಬರುತ್ತೆ ಅನ್ನೋದನ್ನು ಗಮನಿಸೋಣ. ಅಲ್ಲಿ ವಿಶೇಷವಾಗಿ ಈ ವಿಡಿಯೋದಲ್ಲಿ ಶುಕ್ರನ ಪ್ರಭಾವ, ಗುರುವಿನ ಚಾನ ಪರಿಚಲನೆಯನ್ನು ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದರೆ ಧನ್ಯವಾದಗಳು. ಯಾರೂ ವೀಕ್ಷಿಸಿಲ್ಲ ಗುರುವಿನ ಬಲದ ಅಥವಾ ಗುರುವಿನ ಚಲನೆಯ ವಿಡಿಯೋನ ಸಹ ವೀಕ್ಷಿಸಿಕೊಳ್ಳಿ. ಈಗ ಶುಕ್ರನ ಪ್ರಭಾವ ಈ ಮೇಷರಾಶಿಯ ಮೇಲೆ ಇಂದ ಗಮನಿಸೋಣ. ಮೇಷರಾಶಿಗೆ ಈ ಜೂನ್ 8ರಿಂದ ಜುಲೈ 4ರ 25 ದಿನಗಳ ಅವಧಿಯಲ್ಲಿ ಶುಕ್ರನು ಚತುರ್ಥದ ಸ್ಥಾನದಲ್ಲಿ ಅಂದರೆ 4ರ ಸ್ಥಾನದಲ್ಲಿ ಇರುವಂಥ ಕಾರಣ ವಿಶೇಷವಾದ ಶುಭವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ವಿರುದ್ಧ ಲಿಂಗದವರ ಮೂಲಕ ವಿಶೇಷ ಲಾಭಗಳು ಅಂದರೆ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಆಗಬೇಕಾದಂಥ ಲಾಭ ಚಟುವಟಿಕೆಗಳಾಗ್ತವೆ. ವಿವಾಹದ ಪ್ರಯತ್ನದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಪ್ರೇಮಿಗಳಿಗೆ ಪ್ರೇಮ ಪ್ರಕರಣದಲ್ಲೆಲ್ಲ ಯಶಸ್ಸು ಸಿಗುವಂಥದ್ದು. ಬಂಧುಗಳಲ್ಲಿ, ಮಿತ್ರರಲ್ಲಿ ನಿಮಗೆ ವಿಶೇಷವಾದ ಬಾಂಧವ್ಯ ಮೂಡುತ್ತೆ. ನಿಮ್ಮ ಯಾವುದಾದ್ರೂ ಕೆಲಸ ಕಾರ್ಯಗಳ ಮಿತ್ರರಿಂದ, ಬಂಧುಗಳಿಂದ ಸಹಾಯ ಸಿಗುವಂಥದ್ದು. ಸಂತೋಷದ ಕೂಟಗಳಲ್ಲಿ, ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಹಣಕಾಸಿನ ಹರಿವು ಉತ್ತಮವಾಗುವಿಕೆ. ಉದ್ಯೋಗ, ವ್ಯಾಪಾರ, ವೃತ್ತಿಯಲ್ಲಿ ನಿಮಗೆ ಬಡ್ತಿ ಅಥವಾ ಪ್ರಮೋಷನ್ ಅಂಥ ಘಟನೆಗಳು ಆಗುವಂಥದ್ದು. ದೂರ ಪ್ರಯಾಣ ಬೆಳೆಯುವಂಥದ್ದು. ನಿಮ್ಮ ಬಂಧುಗಳು, ಮಿತ್ರರು ನಿಮ್ಮ ಒಂದು ವಿಶೇಷವಾದ ಹೊಗಳಿಕೆಯನ್ನು, ನಿಮಗೆ ವಿಶೇಷವಾದ ಒಂದು ಉಡುಗೊರೆಯನ್ನು ಕೊಡುವಂಥ ಘಟನೆಗಳು ಆಗಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಮೇಷರಾಶಿಯವರು ಈ ಒಂದು ಅವಧಿಯಲ್ಲಿ ನಿರೀಕ್ಷೆ ಮಾಡ್ಬೋದು. ಶುಕ್ರನಿಂದ ನಿಮಗೆ ಹೆಚ್ಚಿನವಾದ ಪ್ರಯೋಜನ, ಲಾಭ ಇದೆ. ಆದರೆ ಗುರುಬಲ ನಿಮಗೆ ಇರೋದಿಲ್ಲ, ನೆನಪಿಟ್ಟುಕೊಳ್ಳಿ. ಕೆಲವೊಂದು ರಾಶಿಗೆ ಗುರು ಶುಕ್ರ ಎರಡೂ ಬಲನೂ ಇರುತ್ತೆ. ಅಂಥವರಿಗೆ ಇನ್ನಷ್ಟು ಉತ್ತಮ ಫಲಗಳು ಆಗ್ಬೋದು. ನಿಮಗೆ ಈಗ ಸದ್ಯ ಗುರುಬಲದ ಕೊರತೆ ಇದೆ, ಆದರೂ ನೀವು ಚಿಂತಿತರಾಗಬೇಕಲ್ಲ. ಖಂಡಿತ ಶುಕ್ರನು ನಿಮಗೆ ಅದ್ಭುತವಾದ ಉತ್ತಮ ಫಲವನ್ನು ಕೊಡ್ತಾನೆ. ಈ 25 ದಿನಗಳ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಮೇಷದವರು. ಇನ್ನು ವೃಷಭ ರಾಶಿಗೆ ನಿಮ್ಮ ರಾಶಿಯಾಧಿಪತಿಯಾದಂಥ ಶುಕ್ರ, ಆತನು ಈ ಬಾರಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಇರುವಂಥದ್ದು. ನಿಮ್ಮ ರಾಶಿಯಿಂದ 3ನೇ ಮನೆ ಅಂದರೆ ಕಟಕ ಅಂತ ಆಗುತ್ತೆ. ಆ ಕಟಕ ರಾಶಿಯಲ್ಲಿ ಇರತಕ್ಕಂಥ ಶುಕ್ರನು ನಿಮಗೆ ಜಯ, ಸುಖ, ಲಾಭವನ್ನು ಕೊಡ್ತಾನೆ. ದೂರ ಪ್ರಯಾಣ, ಪ್ರವಾಸ, ವಿದೇಶ ಯಾತ್ರೆ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ವಿದೇಶದ ಸಂಸ್ಥೆಗಳಲ್ಲಿ ಉದ್ಯೋಗ, ವಿದೇಶದ ಸಂಸ್ಥೆಗಳಲ್ಲಿ ನಿಮಗೆ ಶಿಕ್ಷಣದ ಅವಕಾಶ ಸಿಗುವಂಥದ್ದು. ಯುವಕರು, ಸಾಧಕರು ಎಲ್ಲ ಇದ್ದಾರೆ. ಅವರಿಗೆ ಅವರ ಒಂದು ಸಾಧನೆಗೆ, ಅವರ ಪ್ರತಿಭೆಗೆ ಪುರಸ್ಕಾರ, ಫಲಿತಾಂಶಗಳು ಚೆನ್ನಾಗಿ ಬರುವಂಥದ್ದು. ಆಕಸ್ಮಿಕ ಧನಲಾಭ ಯೋಜನೆ, ಜೊತೆಗೆ ಧನ, ಕನಕ, ಆಭರಣ, ವಸ್ತ್ರಗಳನ್ನು ಕೊಡುವಂಥ ಅವಕಾಶ. ದೂರದಿಂದ ಬಂಧುಗಳಿಂದ ನಿಮಗೆ ಶುಭ ಸಮಾಚಾರಗಳು ಬರುವಂಥದ್ದು. ಮಿತ್ರರಿಂದ, ಬಂಧುಗಳಿಂದ ನಿಮಗೆ ಶುಭ ಕೋರಿಕೆಗಳು. ಈ ರೀತಿ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಹಲವಾರು ಘಟನೆಗಳಿಗೆ ನಿಮಗೆ ಶುಕ್ರನು ಈಗ ಪ್ರೇರಕನಾಗ್ತಾನೆ. ಜೊತೆಗೆ ಹಿಂದೆ ನಿಂತು ಹೋಗಿದ್ದ ಅಥವಾ ಹಿಂದೆ ಯಾವುದೇ ಕಾರಣದಿಂದ ಹಿನ್ನಡೆ ಆಗಿದ್ದ ಕೆಲವು ನಿಮಗೆ ಘಟನೆಗಳು ಅಥವಾ ಉತ್ತಮವಾದ ಫಲಿತಾಂಶ, ಲಾಭಗಳು ಈಗ ತಾನಾಗಿ ಮುನ್ನಡೆಗೆ ಬರ್ಬೋದು. ಹೂಡಿಕೆ ಮಾಡುವಂಥ ಹಣದಲ್ಲಿ ಸಹ ಪ್ರತಿಫಲಗಳು ಈಗ ಚೆನ್ನಾಗಿ ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ವೃಷಭ ರಾಶಿಯವರು ಶುಕ್ರನ ಕಟಕದಲ್ಲಿದ್ದಾಗ 25 ದಿನಗಳ ಅವಧಿ ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಶುಕ್ರನಿಗೆ ಸಂಬಂಧಿತ ಪ್ರಾರ್ಥನೆ ಶ್ಲೋಕವನ್ನು ಸಹ ಹೇಳ್ಬೋದು. ಇನ್ನು ಮಿಥುನ ರಾಶಿಗೆ ಒಂದು ಡಬಲ್ ಧಮಾಕ ಅಂತ ಆ ಥರ ಹೇಳ್ಬೋದು. ಯಾಕಂದರೆ ನಿಮಗೆ ಅಲ್ಲಿ ಈ ಕಡೆಯಿಂದ ಗುರುವಿನ ಬಲನೂ ಬಂದಿದೆ, ಈ ಕಡೆಯಿಂದ ಶುಕ್ರನು ಈಗ ಅನುಕೂಲವಾಗಿ ಬಂದಿದ್ದಾನೆ. ಅಂದರೆ ಅಪರೂಪ, ಎಲ್ಲ ರಾಶಿಗೂ ಸಿಗೋದಿಲ್ಲ ಅಂಥ ಅವಕಾಶ. ಹಾಗಾಗಿ ಅಪರೂಪದ ಅವಕಾಶ ಮಿಥುನ ರಾಶಿಗೆ ಸಿಕ್ಕಿದೆ. ಗುರು ಶುಕ್ರರು ಏಕಕಾಲದಲ್ಲಿ ನಿಮಗೆ ಧನಸ್ಥಾನದಲ್ಲಿ ಆಶೀರ್ವಾದ ಮಾಡುವಂಥದ್ದು. ಅಂದರೆ ಬೇರೆ ಬೇರೆ ಸ್ಥಾನಗಳಲ್ಲಿ ಇರ್ಬೋದು, ಆದರೆ ಧನಸ್ಥಾನ ಅಂದರೆ ಅಲ್ಲಿ ನಿಮಗೆ ವಿಶೇಷವಾಗಿ ಧನದ ಒಂದು ವಿಶೇಷವಾದ ಹರಿವಿಕೆ ಆಗುವಂಥದ್ದು, ಲಾಭ, ಆದಾಯ ಹೆಚ್ಚಳ ಆಗುವಂಥದ್ದು. ಹಿಂದೆ ನಿಮಗೆ ಬೇರೆ ಬೇರೆ ಕಾರಣಗಳಿಂದ ಬಾಕಿಯಾಗಿದ್ದ ಹಣ ಈಗ ನಿಮ್ಮ ಕೈ ಸೇರುವಂಥದ್ದು, ಸಾಲ ಕೊಟ್ಟ ಹಣ ಮರಳಿ ಬರುವಂಥದ್ದು, ಜೊತೆಗೆ ಹೂಡಿಕೆ ಮಾಡಿದ ಹಣಕ್ಕೆ ಹೆಚ್ಚಿನ ಪ್ರತಿಫಲ ಬರುವಂಥದ್ದು. ಇನ್ನು ಉದ್ಯಮ, ವ್ಯಾಪಾರ, ಉದ್ಯೋಗ, ಕೃಷಿ ಚಟುವಟಿಕೆ, ಕೈಗಾರಿಕೆ, ಇಂಡಸ್ಟ್ರಿ ಏನೇನು ನಡೆಸ್ತಾರೋ ಅವರೆಲ್ಲರಿಗೂ ಈಗ ಆದ್ಯತೆಗೆ ಲಾಭ ಬರುವಂಥದ್ದು. ಬೇರೆ ಬೇರೆ ಮೂಲಗಳಿಂದ ಹಣ ಕೈಗೆ ಸೇರುವಂಥದ್ದು. ಜೊತೆಗೆ ಆಕಸ್ಮಿಕ ಧನಲಾಭ ಸಹ ನಿಮಗೆ ಆಗುವಂಥ ಯೋಜನೆ ಇರುತ್ತೆ. ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುತ್ತೆ. ಇನ್ನು ವ್ಯಾಪಾರ ಆರಂಭ, ಸ್ಟಾರ್ಟಪ್ ಮಾಡಬೇಕು ಅನ್ನೋರಿಗೆ ಅಂಥ ಒಂದು ಅವಕಾಶಗಳು, ಸ್ಥಳಾವಕಾಶಗಳು ಸಿಗುತ್ತೆ. ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನುಗಳು ಸಿಗುವಂಥದ್ದು. ಈ ರೀತಿ ನೀವು ಏನೇನು ಗುರಿಯನ್ನು, ಏನೇನು ಕನಸನ್ನು ಇಟ್ಕೊಂಡಿದ್ರೆ ಅವೆಲ್ಲವೂ ನನಸಾಗಲಿಕ್ಕೆ ಈ ಒಂದು 25 ದಿನಗಳ ಅವಧಿಯಲ್ಲಿ ನಿಮಗೆ ಶುಕ್ರನ ಸಹಾಯ ಆಗುತ್ತೆ. ಗುರುಬಲ ಮುಂದೆನಿರುತ್ತೆ, ಆದರೆ ಶುಕ್ರ ಮತ್ತು ಗುರುರ ಸಂಗಮ ಅಂತ ಹೇಳ್ತಾರೆ. ಗುರು ಶುಕ್ರ ಅಂದರೆ ಎರಡೂ ಪ್ರಬಲವಾದ ಶುಭ ಗ್ರಹಗಳು. ಆ ಪ್ರಬಲವಾದ ಶುಭ ಗ್ರಹಗಳ ಏಕಕಾಲದ ಧನಸ್ಥಾನದ ಆಶೀರ್ವಾದ ಪಡೀತಾ ಇದ್ದೀರಾ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ, ಅಗ್ರಿಮೆಂಟು, ಭೇಟಿಯಾಗುವಂಥದ್ದು, ಏನಾದರೂ ಸ್ಟಾರ್ಟ್ ಮಾಡೋದು ಎಲ್ಲ ಇದ್ದರೆ ಈ ಕಾಲದಲ್ಲಿ ಮಾಡಿದರೆ ಖಂಡಿತ ಮಿಥುನ ರಾಶಿಯವರಿಗೆ ಇದೆಲ್ಲ ಕೈಗೂಡುತ್ತೆ, ಶುಭ ಆಗುತ್ತೆ. ಹಾಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಬೋದು. ಇನ್ನು ಕಟಕ ರಾಶಿಗೆ ನಿಮ್ಮ ರಾಶಿಗೆ ಇಲ್ಲಿ ಶುಕ್ರನು ಬಂದಿದ್ದಾನೆ, ಗುರು ಬಂದಿದ್ದಾನೆ. ಗುರು ಬಂದಿದ್ದರಿಂದ ನಿಮಗೆ ಏನು ಅಷ್ಟು ಪ್ರಯೋಜನ ಇಲ್ಲ.
ಅದರಿಂದ ನಿಮಗೆ ಗುರುಬಲ ನಷ್ಟನೇ ಇದೆ ಹೊರತು ಗುರುಬಲದಿಂದ ಯಾವುದೇ ರೀತಿಯ ಇಷ್ಟಗಳು ಬರುವಂಥದ್ದಿಲ್ಲ. ಸ್ವಲ್ಪ ಆರೋಗ್ಯ ಹಣಕಾಸಿನ ಸಮಸ್ಯೆ ಗುರುವಿನಿಂದ ಬರ್ಬೋದು. ಈಗ ಶುಕ್ರನು ಬಂದಾಗಲೂ ಅಷ್ಟೇ ನಿಮಗೆ ತುಂಬ ಏನು ಉತ್ತಮ ಫಲಿತಾಂಶಗಳು ಹೇಳಲ್ಪಡೋದಿಲ್ಲ. ನಿಮಗೆ ಮಿಶ್ರ ಫಲಗಳ ಸೂಚನೆ ಶುಕ್ರನು ಸಹ ಕೊಡ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಹಣ ಬರುತ್ತೆ, ಬಂದ ಹಣ ದುರುಪಯೋಗ ಆಗುತ್ತೆ, ಅಥವಾ ಹಣ ಬರುತ್ತೆ ನೀವು ಅದನ್ನು ದುಶ್ಚಟಗಳಿಗೆ ದುಂದುವೆಚ್ಚಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ. ಅಥವಾ ಯಾವುದೇ ರೀತಿಯ ನಿಮ್ಮಲ್ಲಿ ಇದ್ದಂಥ ಹಣವನ್ನಾಗಲಿ ನೀವು ಬೇರೆ ಬೇರೆ ಈ ನಿಮ್ಮ ಆಡಂಬರಕ್ಕೆ ದುಂದುವೆಚ್ಚಕ್ಕೆ ಅಥವಾ ಪ್ರದರ್ಶನಕ್ಕಾಗಿ ಖರ್ಚು ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಅದನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಈ ರೀತಿಯ ದುಷ್ಟ ಮಿತ್ರರ ದುಶ್ಚಟಗಳ ವ್ಯಕ್ತಿಗಳ ನಿಮಗೆ ಸಹವಾಸಗಳು ಆಗ್ಬೋದು, ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಇದ್ದಕ್ಕಿದ್ದಂತೆ ವ್ಯಾಪಾರ ಉದ್ಯಮದಲ್ಲಿ ಯಾರೇ ಮೂರನೇ ವ್ಯಕ್ತಿಗಳ ಮಾತುಗಳು ನೀವು ಹೊಸ ಪ್ರಯೋಗವನ್ನು ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ಹೊಸ ಇನ್ವೆನ್ಷನನ್ನು ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೋಗಿ ಅದರಲ್ಲಿ ಕೈ ಸುಟ್ಟುಕೊಳ್ಳುವಂಥದ್ದು ಅಥವಾ ಅದರಲ್ಲಿ ನಷ್ಟವನ್ನು ಅನುಭವಿಸುವಂಥ, ಅಂದರೆ ಸರಿ ಇದ್ದದನ್ನು ಏನೋ ಮಾಡ್ತೇನೆ ಅಂತ ನಿಮ್ಮದೇ ಒಂದು ಅಹಂಕಾರದಿಂದ ಅಥವಾ ನಿಮ್ಮದೇ ಒಂದು ಅತಿ ಬುದ್ಧಿವಂತಿಕೆಯಿಂದ ಮಾಡಲಿಕ್ಕೆ ಹೋಗಿ ಅಲ್ಲಿ ಕಳ್ಕೊಳ್ಳುವಂಥದ್ದು ಘಟನೆ ಎಲ್ಲ ಆಗುತ್ತೆ. ಹಾಗಾಗಿ ಅದನ್ನು ನೀವು ಯಾವುದೇ ರೀತಿಯ ಒಂದು ಅಂಥ ಸಾಹಸಕ್ಕೆ ದುಸ್ಸಾಹಸಕ್ಕೆಲ್ಲ ಕೈ ಇಕ್ಕಬಾರ್ದು. ಜೊತೆಗೆ ದುಷ್ಟ ಮಿತ್ರರ ದುಶ್ಚಟಗಳಿಂದ ಸ್ವಲ್ಪ ದೂರ ಇರಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಈ ಒಂದು ಮಾರ್ಗವನ್ನು ಖಂಡಿತ ಗಮನಿಸ್ಕೋಬೇಕಾಗುತ್ತೆ ಕಟಕದವರು. ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬೇಕಾಗುತ್ತೆ ಕಟಕದವರು. ಇನ್ನು ಸಿಂಹರಾಶಿಗೂ ಈ ಶುಕ್ರನ ಚಲನೆ ನಷ್ಟದಲ್ಲಿ ಅಥವಾ ವ್ಯಯಭಾವದಲ್ಲಿರುವ ಕಾರಣ ಮಿಶ್ರ ಫಲಗಳ ಸೂಚಕವಾಗಿರುತ್ತೆ. ಆಗಲೇ ನಿಮಗೆ ಗುರುವು ನಷ್ಟದಲ್ಲಿದ್ದಾನೆ. ಗುರುವಿನಿಂದ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಈಗಾಗಲಿದೆ. ಶುಕ್ರನು ನಿಮಗೆ ಹೆಚ್ಚೇನು ಉತ್ತಮ ಪರಿಣಾಮಗಳನ್ನು ಕೊಡಲಾರ. ಎಲ್ಲ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ವೈಭೋಗ ಆಡಂಬರ ಎಂದು ನೀವು ವಿಶೇಷವಾದ ಏನೇನೋ ಮಾಡಲಿಕ್ಕೆ ಹೋಗಿ ಅಲ್ಲಿ ಹಣವನ್ನು ಕಳೆದುಕೊಳ್ಳೋದು, ಜೊತೆಗೆ ಯಾವುದೇ ರೀತಿಯ ನೀವು ಕಳಪೆ ವಸ್ತುಗೆ ಹೆಚ್ಚಿನ ಮೌಲ್ಯ ಕೊಡೋದಾಗಲಿ, ತಪ್ಪು ಮಾಹಿತಿಯಿಂದ ನಿಮ್ಮಲ್ಲಿರುವಂಥ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಇದ್ದಂಥ ಅಸಲು ಬಡ್ಡಿ ಎರಡೂ ಯಾವುದಿಲ್ಲದಂತೆ ಒಳ್ಳೆ ತಲೆ ಮೇಲೆ ಕೈ ಹೊತ್ತುವಂಥ ಪರಿಸ್ಥಿತಿ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಸ್ವಯಂಕೃತ ಅಪರಾಧಗಳಿಗೆ ನೀವು ಸಾಕ್ಷಿಯಾಗುವಂಥದ್ದು ಈ ಶುಕ್ರನಿಂದ ಬರ್ಬೋದಾಗಿದೆ. ಅದೇ ರೀತಿ ವಸ್ತ್ರ, ಆಭರಣ, ಚಿನ್ನ, ಒಡವೆ ಇತ್ಯಾದಿಗಳ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ಇವೆಲ್ಲವೂ ಕೆಲವೊಮ್ಮೆ ನಷ್ಟ ಆಗ್ಬೋದು. ಯಾಕಂದರೆ ನಷ್ಟದ ಗುರುಬಲ ಇರುವಾಗ ಇವೆಲ್ಲವೂ ನಿಮ್ಮದೇ ತಪ್ಪಿನಿಂದ ನಷ್ಟ, ಕಳ್ಳತನ ಅಥವಾ ಕಳೆದು ಹೋಗುವಂಥ ಘಟನೆಗಳಾಗ್ಬೋದು. ಹಾಗಾಗಿ ಏನೇನು ಅಮೂಲ್ಯವಾದದಿದೆ ಅದರ ಬಗ್ಗೆ ಸಂರಕ್ಷಣೆ ಮಾಡೋದು ಖಂಡಿತ ನಿಮ್ಮ ಹೊಣೆ. ಹಾಗಾಗಿ ಶುಕ್ರನ ಪರಿವರ್ತನೆ ನಿಮಗೆ ಅಷ್ಟೇನು ಲಾಭದಾಯಕವಾಗಿರೋ ಕಾರಣ ನೀವು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ. ಮುಂದೆ ಕನ್ಯಾ ರಾಶಿಗೆ ಅದ್ಭುತವಾದ ಉತ್ತಮ ಫಲ ಪಡೆಯುವಂಥ ಎರಡನೇ ರಾಶಿ. ಯಾವ ರೀತಿ ಮಿಥುನ ರಾಶಿ ಲಾಭ ಸ್ಥಾನದ ಗುರು ಮತ್ತು ಶುಕ್ರರ ಏಕಕಾಲದ ಆಶೀರ್ವಾದ ಪಡೆಯುವಂಥ ಮೊದಲ ರಾಶಿ ಆಗಿತ್ತು, ಈಗ ಎರಡನೇ ರಾಶಿ ಕನ್ಯಾ ರಾಶಿಯಾಗಿರುತ್ತೆ. ಆ ಕನ್ಯಾ ರಾಶಿಗೆ ಲಾಭಸ್ಥಾನದ ಗುರುವು, ಲಾಭಸ್ಥಾನದ ಶುಕ್ರರು ಏಕಕಾಲದಲ್ಲಿ ಅದ್ಭುತವಾದ ಫಲವನ್ನು ಕೊಡ್ತಾರೆ. ಇಂಥದ್ದೆಲ್ಲ 12 ವರ್ಷಕ್ಕೊಮ್ಮೆ ಬರುವಂಥದ್ದು, ಪದೇ ಪದೇ ಬರೋದಿಲ್ಲ. ಅಂದರೆ ಬೇರೆ ಬೇರೆ ಸ್ಥಾನಗಳಲ್ಲಿ ಶುಕ್ರನು ಬರ್ಬೋದು, ಗುರು ಬರ್ಬೋದು. ಆದರೆ ಲಾಭದ ಸ್ಥಾನ ಅಂತ ಲಾಭ ಕೊಡುವಂಥ ಲಾಭ ಸ್ಥಾನದಲ್ಲಿ ಗುರು ಶುಕ್ರರ ಏಕಕಾಲದ ಆಗಮನ ಕನ್ಯಾ ರಾಶಿಗೆ ಅದ್ಭುತವಾದ ಬಾಗಿಲು ತೆರೆಯುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ನಾನಾ ಮೂಲಗಳಿಂದ ಹಣ ಹರಿದು ಬರುತ್ತೆ. ಉದ್ಯಮ, ವ್ಯಾಪಾರ, ಹಣಕಾಸಿನ ಕೆಲಸ ಕಾರ್ಯಗಳು ಎಲ್ಲವೂ ಕ್ಷಿಪ್ರವಾಗಿ ಚೆನ್ನಾಗಿ ನಿಮಗೆ ನಿಂಬುವರಾಗಿ ಆಗುತ್ತೆ. ಕೋರ್ಟ್ ಕಚೇರಿ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುತ್ತೆ. ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ, ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಮದುವೆ ಪ್ರಸ್ತಾಪಗಳು ಈಗ ಮಾತಿಗೆ ಬಂದು ಮದುವೆ ಫಿಕ್ಸ್ ಆಗುವಂಥದ್ದು, ಸಂತಾನ ಭಾಗ್ಯದ ಅವಕಾಶ, ಜೊತೆಗೆ ವಿರುದ್ಧ ಲಿಂಗದವರಿಂದ ನಿಮಗೆ ಆಗಬೇಕಾದ ಏನಾದರೂ ಲಾಭ ಪ್ರಯೋಜನಗಳು ಸಹ ಈಗ ಕ್ಷಿಪ್ರವಾಗಿ ಆಗಲಿವೆ. ಶಿಕ್ಷಣದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗಾರ್ಥಿಗಳಿಗೆ ಸಹ ಬಹಳಷ್ಟು ಸಿಗುವಂಥ ಅವಕಾಶಗಳು ಕನ್ಯಾ ರಾಶಿಯವರಿಗೆ ಈಗ ಅಪರೂಪಕ್ಕೆ ಒದಗಿ ಬಂದಿದೆ. ಹಾಗಾಗಿ ಈ ಜೂನ್ 8ರಿಂದ ಜುಲೈ 4ರ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈಗ ಅದನ್ನು ಕೈಗೆ ಹಾಕಿದರೆ ಖಂಡಿತವಾಗಿ ನಿಮ್ಮ ಪರವಾಗಿ ಲಾಭ, ಯಶಸ್ಸು, ಕೀರ್ತಿ, ಜಯ ನಿಮ್ಮದಾಗಲಿದೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಗುರು ಶುಕ್ರರ ಪ್ರಾರ್ಥನೆ ಶ್ಲೋಕ ನೀವು ಸಹ ಮಾಡ್ಬೋದು ಕನ್ಯಾದವರು. ಮುಂದೆ ತುಲಾರಾಶಿಗೆ ಇಲ್ಲಿ ಅಷ್ಟೇನೂ ಉತ್ತಮವಾದ ಫಲಿತಾಂಶ ಗುರುವಿಂದನೂ ಇಲ್ಲ, ಶುಕ್ರನಿಂದನೂ ಇಲ್ಲ. ನಿಮ್ಮ ರಾಶಿಯಿಂದ ದಶ ಮತ್ತು 10ರ ಮನೆಯಲ್ಲಿ ಎರಡೂ ಗ್ರಹಗಳು ವಿರುದ್ಧವಾದ ಫಲಿತಾಂಶವನ್ನು ಕೊಡ್ತವೆ. ಹಾಗಾಗಿ ನೀವು ಎಲ್ಲ ವಿಚಾರ ಮೈಯೆಲ್ಲ ಕಣ್ಣಾಗಿರಬೇಕು. ನಿಮಗೆ ಲಾಭದ ಬದಲು ನಷ್ಟ, ಇಷ್ಟದ ಬದಲು ಕಷ್ಟ ಅನ್ನುವಂಥ ಒಂದು ಪರಿಸ್ಥಿತಿ ಈಗ ಗುರು ಶುಕ್ರರಿಂದ ಬರ್ಬೋದಾಗಿದೆ. ಹಾಗಾಗಿ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ವ್ಯಾಪಾರ ಉದ್ಯಮದಲ್ಲಿ ನಷ್ಟ ಆಗುವಂಥದ್ದು, ಇತರರ ಮಾತು ಕೇಳಿ ನೀವು ಮೋಸ ಹೋಗುವಂಥದ್ದು, ಅಥವಾ ಯಾವುದೇ ರೀತಿ ನಿಮ್ಮ ಅತಿರೇಕದ ವರ್ತನೆ ಅಥವಾ ಆತುರ ನಿರ್ಧಾರದಿಂದ ನೀವು ಕಷ್ಟ, ನಷ್ಟ, ಭ್ರಷ್ಟತೆಯನ್ನು ಅನುಭವಿಸುವಂಥದ್ದು, ಜೊತೆಗೆ ಬಂಧುಗಳಲ್ಲಿ ಮಿತ್ರರಲ್ಲಿ ಕಲಹ, ಮನೆಯಲ್ಲಿಯೂ ವಾಗ್ವಾದ, ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ, ಬಂಧುಗಳಲ್ಲಿ ವಿರಸ ಅಥವಾ ಶುಭ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ಯಾವುದೇ ಪ್ರಯಾಣದಲ್ಲಿ ಯಾತ್ರೆಯಲ್ಲಿ ನಿಮಗೆ ತೊಡಕುಗಳು ಉಂಟಾಗುವಂಥದ್ದು, ಇಷ್ಟು ದಿನ ನಿಮ್ಮ ಚೆನ್ನಾಗಿದ್ದಂಥ ಬಂಧುಗಳಾಗಲಿ ಮಿತ್ರರಾಗಲಿ ನಿಮ್ಮನ್ನು ದ್ವೇಷ ಮಾಡುವಂಥದ್ದು, ಈ ರೀತಿ ಹಲವಾರು ಅನಿರೀಕ್ಷಿತವಾದ ಕೆಟ್ಟ ಘಟನೆಗಳಿಗೆ ನಿಮಗೆ ಸಾಕ್ಷಿಯಾಗ್ಬೋದು. ಜೊತೆಗೆ ವಾದ ವಿವಾದ, ಕಲಹ ಪ್ರತಿನಿತ್ಯ ಮುಂದುವರಿಯುತ್ತೆ. ಹಾಗಾಗಿ ತುಲಾರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ಶುಕ್ರನು ನಿಮ್ಮ ರಾಶಾಧಿಪತಿ ಆಗಿದ್ದರೂ ಸಹ ಆತನು ಈ ಕಾಲದಲ್ಲಿ ನಿಮಗೆ
ಹೆಚ್ಚೇನು ಉತ್ತಮ ಫಲ ಕೊಡೋದಿಲ್ಲ, ಅದರ ಬದಲು ವಿರುದ್ಧವಾದ ಕೆಟ್ಟ ಫಲವನ್ನು ಕೊಡ್ತಾನೆ. ಹಾಗಾಗಿ ನೀವೆಲ್ಲ ಇದರ ಬಗ್ಗೆ ತುಂಬ ಎಚ್ಚರಬೇಕು. ತನು ಮನ ಧನದ ಸಂಯಮವನ್ನು ಮತ್ತು ಎಚ್ಚರಿಕೆಯನ್ನು ಖಂಡಿತ ಅನುಸರಿಸಬೇಕು. ಆತುರ ನಿರ್ಧಾರ ಬೇಡ, ಯಾವುದೇ ಆರಂಭಗಳ ಸಾಹಸಕ್ಕೆ ಕೈ ಇಕ್ಕುವುದೆಲ್ಲ ಬೇಡ. ಹೀಗಾಗಿ ನೀವು ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಹಾಗೂ ಗುರುವಿಗೆ ಸಂಬಂಧಿತ ಪ್ರಾರ್ಥನೆ ಸಹ ನೀವು ಮಾಡಬೇಕಾಗತ್ತೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಅದ್ಭುತವಾದ ಗುರು ಶುಕ್ರರ ಏಕಕಾಲದ ಭಾಗ್ಯಸ್ಥಾನದ ಲಾಭ ಪಡೆಯುವಂಥ 3ನೇ ರಾಶಿ. ಮೊದಲನೇದು ಮಿಥುನ, 2ನೇದು ಕನ್ಯಾ, ಈಗ 3ನೇದಾಗಿ ವೃಶ್ಚಿಕ ರಾಶಿ ಬಂದಿದೆ. ಏಕಕಾಲದಲ್ಲಿ ಗುರು ಶುಕ್ರರ ಬೆಂಬಲ ಪಡೆಯುವಂಥ ಅವಕಾಶ. ಹಾಗಾಗಿ ವಿಶೇಷವಾದ ಲಾಭ, ಸುಖ, ಜಯ ಈಗ ವೃಶ್ಚಿಕ ರಾಶಿಗೆ ಬರುತ್ತೆ. ಜೂನ್ 8ರಿಂದ ಜುಲೈ 4ರ ಅವಧಿಯಲ್ಲಿ ನೀವು ಅನೇಕ ನಿಮ್ಮ ಕನಸುಗಳು ಕೈಗೊಳ್ಳುವಂಥದ್ದು, ವ್ಯಾಪಾರ ಉದ್ಯಮ ಪ್ರಗತಿ ಆಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುತ್ತೆ. ಹೊಸ ಉದ್ಯೋಗದ ಪ್ರಯತ್ನದಲ್ಲಿ ಇದ್ದವರಿಗೆ ಅಥವಾ ಅರ್ಜಿ ಹಾಕಿದವರಿಗೆ ಈಗ ಉದ್ಯೋಗದ ಆಫರ್ಗಳು, ಕಾಲ್ ಫಾರ್ ಲೆಟರ್ಗಳೆಲ್ಲ ಬರುವಂಥದ್ದು. ಜೊತೆಗೆ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಬರುವಂಥದ್ದು. ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ರಾಜಕೀಯ ಹುದ್ದೆಗೆ ಅಥವಾ ಅಧಿಕಾರಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ಅಧಿಕಾರ ಕೈ ಸೇರುವಂಥದ್ದು. ಹಿಂದೆ ನಿಮಗೆ ಇದ್ದಂಥ ಕಳಂಕ, ಆರೋಪಗಳು ಎಲ್ಲ ನಿವಾರಣೆಗೆ ಈಗ ಮನಸ್ಥಿತಿ, ಧನಸ್ಥಿತಿ, ತನುಸ್ಥಿತಿ ಎಲ್ಲ ಉತ್ತಮ ಆಗುವಂಥದ್ದು. ಕೆಲವರಿಗೆ ವಿವಾಹ ಯೋಗ್ಯರಿಗೆ, ವಿವಾಹ ಅಪೇಕ್ಷಿತರಿಗೆ ವಿವಾಹದ ಭಾಗ್ಯ, ಕಂಕಣ ಭಾಗ್ಯ ಒದಗಿ ಬರುವಂಥದ್ದು. ಹಿಂದೆ ಯಾವುದೇ ಕಾರಣದಿಂದ ಭಿನ್ನಾಭಿಪ್ರಾಯ ಹೊಂದಿದಂಥ ನಿಮ್ಮ ವಿರುದ್ಧ ಲಿಂಗದವರಾಗಲಿ, ಮಿತ್ರರಾಗಲಿ ಈಗ ನಿಮ್ಮ ಜೊತೆಗೆ ಸದಭಿಪ್ರಾಯ ಹಾಗೂ ನಿಮ್ಮ ಜೊತೆಗೆ ಸ್ನೇಹವನ್ನು ಮರುಸ್ಥಾಪನೆ ಮಾಡುವಂಥದ್ದು. ಬಂಧುಗಳಲ್ಲಿ, ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುವಂಥದ್ದು. ಶುಭ ಕಾರ್ಯ ಚಿಂತನೆ, ಯಾತ್ರಾ ಸ್ಥಳಗಳ ಸಂದರ್ಶನ, ಪ್ರವಾಸ ಕ್ಷೇತ್ರಗಳ ಸಂದರ್ಶನ, ದಾಂಪತ್ಯದಲ್ಲಿ ಅದ್ಭುತವಾದ ಉತ್ತಮ ಫಲ. ಈ ರೀತಿ ಅನೇಕ ಶುಭ ಫಲಗಳು ಏಕಕಾಲದಲ್ಲಿ ಗುರು ಶುಕ್ರರು ನಿಮಗೆ ಭಾಗ್ಯಸ್ಥಾನದಲ್ಲಿ ನೀಡ್ತಾ ಇದ್ದಾರೆ. ಎಲ್ಲ ನಿಮ್ಮ ಚಿಂತಿತ ಇಷ್ಟಾರ್ಥಗಳು ಈಗ ನೆರವೇರುತ್ತೆ. ವಸ್ತ್ರಾಭರಣ ಕೊಳ್ಳುವಿಕೆ, ಭೂಮಿ ಮನೆ ಕೊಳ್ಳುವಿಕೆ, ಯಂತ್ರ ವಾಹನ ಕೊಳ್ಳುವಿಕೆ ಮುಂತಾದ ಸಹ ಈಗ ಒದಗಿ ಬರಲಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಅತ್ಯಪರೂಪಕ್ಕೆ 12 ವರ್ಷಗಳ ಬಳಿಕ ನಿಮಗೆ ಬಂದಂತಹ ಗುರು ಶುಕ್ರರ ಏಕಕಾಲದ ಭಾಗ್ಯಸ್ಥಾನದ ಆಶೀರ್ವಾದನ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ವೃಶ್ಚಿಕದವರು. ಇನ್ನು ಧನುಸ್ಸು ರಾಶಿಗೆ ಇಲ್ಲಿ ಶುಕ್ರನ ಪರಿವರ್ತನೆ ಉತ್ತಮವಾಗಿದೆ. ನಿಮಗೆ ಗುರುಬಲದಿಂದ ಏನು ಲಾಭ ಇಲ್ಲ, ಗುರು ನಿಮಗೆ ಬಲ ಈಗ ಇರೋದಿಲ್ಲ. ಹಾಗಾಗಿ ಅಷ್ಟಮದ ಗುರುವಿನ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಆದರೆ ಶುಕ್ರನು ನಿಮಗೆ ಈಗ ಅಷ್ಟಮದಲ್ಲಿ ಏನೂ ತೊಂದರೆಯನ್ನು ಮಾಡೋದಿಲ್ಲ. ಆತನು ಅದರ ಬದಲು ಸ್ವಲ್ಪ ಮಟ್ಟಿಗೆ ಲಾಭ, ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿ ಆಗುವಂಥದ್ದು, ಇನ್ನು ನಿಮ್ಮ ವ್ಯಾಪಾರ ಉದ್ಯಮದ ಸ್ವಲ್ಪ ಲಾಭ ಬರುವಂಥದ್ದು, ಆರೋಗ್ಯ ಸುಧಾರಣೆಗೆ ಸಹಾಯ ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರಲ್ಲಿ ಸ್ವಲ್ಪ ಬಾಂಧವ್ಯಗಳು ಸ್ವಲ್ಪ ಈಗ ಸರಿದೂಗುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಈಗ ಭಿನ್ನಾಭಿಪ್ರಾಯ ಕಡಿಮೆಯಾಗಿ ಉತ್ತಮ ಅಭಿಪ್ರಾಯಗಳು ಮೂಡುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿಮಗೆ ಅಷ್ಟಮದಲ್ಲಿದ್ದರೂ ಸಹ ಶುಕ್ರನು ಕೊಡ್ತಾ ಇದ್ದಾನೆ. ಗುರುವಿಂದ ಆಗುವಂಥ ಅಡ್ಡ ಪರಿಣಾಮಗಳಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಈಗ ಸ್ವಲ್ಪ ದಿನ ಅಂದರೆ ಈ ಜೂನ್ 8ರಿಂದ ಜುಲೈ 4ರವರೆಗೆ ತಾತ್ಕಾಲಿಕ ರಿಲೀಫ್ ಸಹ ಸಿಗಲಿದೆ. ಹಾಗಾಗಿ ಶುಕ್ರನಿಂದ ಸಿಗುವಂಥ ಈ ಉತ್ತಮ ಫಲವನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ಅವಧಿಯಲ್ಲಿ ಮಾಡಿಕೊಳ್ಳೋದ್ರಿಂದ ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಗುರು ಶುಕ್ರರ ಚಲನೆ, ಗುರುವಿಂದ ಲಾಭ ನಿಮಗೆ ಖಂಡಿತ ಇದೆ. ಗುರುಬಲದ ಒಂದು ಸಪ್ತಮದ ಆಶೀರ್ವಾದ ನಿಮ್ಮ ಮೇಲೆ ಈಗ ಖಂಡಿತ ಇದೆ. ಆದರೆ ಈ ಬಾರಿ ಶುಕ್ರನ ಪರಿವರ್ತನೆ ನಿಮಗೆ ವಿರುದ್ಧವಾದ ಫಲವನ್ನು ಕೊಡ್ಬೋದಾಗಿದೆ. ಯಾಕಂದರೆ ಸಪ್ತಮದಲ್ಲಿ ಶುಕ್ರನು ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಆದ್ದರಿಂದಾಗಿ ಅಲ್ಲಿ ಸಪ್ತಮದಲ್ಲಿ ಶುಕ್ರನು ಯಾವಾಗಲೂ ಬಂದಾಗಲೂ ವಿಶೇಷವಾಗಿ ದಾಂಪತ್ಯ ಕಲಹ, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ, ಕೌಟುಂಬಿಕವಾದ ವಿವಾದಗಳು, ವಿರುದ್ಧ ಲಿಂಗದವರಿಂದ ನಿಮಗೇನಾದರೂ ಅಪವಾದ ಆರೋಪಗಳು ಬರುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ದೂರು, ಕೇಸು, ವಿವಾದಗಳು ಎಲ್ಲ ಈಗ ಉತ್ಪನ್ನ ಆಗುವಂಥದ್ದು, ಅಥವಾ ಹಿಂದೆ ಇದ್ದ ವಿವಾದವು ಈಗ ಮತ್ತೆ ಮರುಜೀವನ ಪಡೆಯುವಂಥದ್ದು. ಜೊತೆಗೆ ಇತರದೇ ಕೆಲವು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಇತರರಿಂದ ತೊಂದರೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ವಿಘ್ನಗಳು, ವಿಳಂಬಗಳು ಆಗುವಂಥದ್ದು, ಅಡೆತಡೆ, ವ್ಯಾಪಾರ ಉದ್ಯಮದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುವಂಥದ್ದು. ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದಿಂದ ನಿಮಗೆ ಏನಾದರೂ ದಂಡ, ಪೆನಾಲ್ಟಿ ಇತ್ಯಾದಿಗಳು ವಿಧಿಸಿ ಬಂದದ್ದು. ಹಾಗಾಗಿ ಶುಕ್ರನ ಪರಿವರ್ತನೆ ಮಕರ ರಾಶಿಗೆ ಈ ಬಾರಿ ಅಷ್ಟೇನು ಪ್ರಯೋಜನ ಇಲ್ಲ. ಗುರು ಶುಕ್ರರ ಸಂಗಮ ಆದರೂ ಸಹಿತ ನಿಮಗೆ ಕೇವಲ ಗುರುವಿನ ಒಂದು ರಕ್ಷಣೆ ಇದ್ದೇ ಹೊರತು ಶುಕ್ರನಿಂದ ಯಾವುದೇ ಈಗ ರಕ್ಷಣೆ ಈಗ ಸದ್ಯಕ್ಕೆ ಅಂದರೆ ಈ ಒಂದು ಅವಧಿಯಲ್ಲಿ ಜೂನ್ 8ರಿಂದ ಜುಲೈ ಅವಧಿಯಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಇಂತಹ ವಿಚಾರಗಳಿಗೆ ಸ್ವಲ್ಪ ಎಚ್ಚರಬೇಕು. ಯಾವುದೇ ವಿವಾದದಲ್ಲಿ, ಯಾವುದೇ ಕೇಸಲ್ಲಿ, ಯಾವುದೇ ಒಂದು ಸಮಸ್ಯೆಯಲ್ಲಿ ಸುಳಿಯದಂತೆ ನೀವು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಬಾಂಧವ್ಯ, ಮಾತು, ನಡವಳಿಕೆ, ಹಣಕಾಸಿನ ವ್ಯವಹಾರ, ಕೊಡುಕೊಳ್ಳಬೇಕಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ಈ ಅವಧಿಯಲ್ಲಿ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ಮಕರದವರು. ಇನ್ನು ಕುಂಭರಾಶಿಗೆ ಷಷ್ಠ ಸ್ಥಾನ ಅಥವಾ 6ನೇ ಮನೆ. ನಿಮಗೆ ಈ ಕಡೆಯಿಂದ ಗುರುಬಲನೂ ಇಲ್ಲ, ಆ ಕಡೆಯಿಂದ ಶುಕ್ರನ ಬಲ ಇಲ್ಲ ಅಂತಂದರೆ ಮಕರ ರಾಶಿಗೆ ಕನಿಷ್ಠ ಈಗ ಗುರುಬಲ ಇತ್ತು. ಕುಂಭರಾಶಿಗೆ ಈ ಎರಡೂ ಇಲ್ಲ, ಜೊತೆಗೆ ಶನಿಯು ವಿರುದ್ಧವಾಗಿರೋ ಕಾರಣ ನಿಮಗೆ ಇಲ್ಲಿ ವಿರುದ್ಧದ ಪರಿಣಾಮಗಳು ಈ ತಿಂಗಳ ಅವಧಿಯಲ್ಲಿ ಅಂದರೆ ಜೂನ್ 8ರಿಂದ ಜುಲೈ ಅವಧಿಯಲ್ಲಿ ಸ್ವಲ್ಪ ಆಗ್ಬೋದು. ಅನೇಕ ಕಷ್ಟಗಳು ಆಗುವಂಥದ್ದು,
ಇದ್ದಕ್ಕಿದ್ದಂತೆ ವ್ಯಾಪಾರ ಉದ್ಯಮದಲ್ಲಿ ಕುಸಿತ ಆಗುವಂಥದ್ದು, ಮಿತ್ರರಿಂದ ಬಂಧುಗಳಿಂದ ತೊಂದರೆ, ಗುಪ್ತ ಶತ್ರುಗಳ ಕಾಟ, ಮನೆಯಲ್ಲಿ ಸಹ ಅಸಮಾಧಾನ ವಾತಾವರಣ, ಪತಿ ಪತ್ನಿಯರು, ಬಂಧುಗಳು ಮತ್ತು ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು, ವ್ಯಾಪಾರ ಉದ್ಯಮದಲ್ಲಿ ಗ್ರಾಹಕರಿಂದ ಅಥವಾ ಇನ್ನಿತರರಿಂದ ನಿಮ್ಮ ಮೇಲೆ ದೂರುಗಳು ದಾಖಲಾಗುವಂಥದ್ದು, ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಹಿನ್ನಡೆ, ಪ್ರತಿಯೊಂದು ಕೆಲಸ ಮಾಡಲು ಪದೇ ಪದೇ ಅಲೆದಾಡುವಂಥ ಪರಿಸ್ಥಿತಿ, ಯಾವುದೇ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವುದಿಲ್ಲ, ವಿಳಂಬ ವಿಘ್ನಗಳು ಬರ್ಬೋದು. ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ಕೆಟ್ಟ ಘಟನೆಗಳಿಗೆ ನಿಮಗೆ ಸ್ವಲ್ಪ ಮನಸ್ಸು ಈಗ ತುಂಬ ನೋಯ್ಬೋದು ಅಥವಾ ಇನ್ನಷ್ಟು ನಿಮಗೆ ತಾಳ್ಮೆ ಅಸಹನೆಗಳು ಹೆಚ್ಚಳಾಗ್ಬೋದು. ಹಾಗಾಗಿ ಈ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಬೇಕು. ಯಾವುದೇ ರೀತಿ ವಿವಾದಕ್ಕೆ ಸಿಲುಕಿಕೊಳ್ಳೋದಾಗಲಿ, ಯಾವುದೇ ರೀತಿಯ ಹೊಸದರ ಆರಂಭಕ್ಕಾಗಲಿ, ಸ್ಟಾರ್ಟಪ್ಗಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾಹಸಕ್ಕೆ ಈಗ ಕೈ ಇಕ್ಕಬಾರ್ದು. ಯಾಕಂದರೆ ಅಲ್ಲಿ ಗುರು ಶುಕ್ರರ ವೈರುಧ್ಯ, ಶನಿ ಮಹಾರಾಜ ವೈರುಧ್ಯ, ಪ್ರಬಲವಾದ 3 ಗ್ರಹಗಳು ನಿಮ್ಮ ವಿರುದ್ಧವಾಗಿರುವಂಥ ಸಂದರ್ಭದಲ್ಲಿ ತುಂಬ ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಯಾವುದೇ ರೀತಿಯ ನಿಮ್ಮ ಒಂದು ಆತುರದ ನಿರ್ಧಾರ ಆಗಲಿ, ಅಹಂಕಾರದ ನಿರ್ಧಾರಕ್ಕೆ ಸಮಯ ಅಲ್ಲ. ಎಲ್ಲವೂ ನಿಮಗೆ ಅದು ಸಮಸ್ಯೆಯ ಸುಳಿಯಾಗಿ ಮತ್ತೆ ನಿಮ್ಮನ್ನೇ ಸುತ್ತಿ ನಿಮಗೆ ಶಿಕ್ಷೆ ಕೊಡುವಂಥ ಒಂದು ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಇನ್ನು ವಿರುದ್ಧ ಲಿಂಗದವರ ಜೊತೆಗೂ ವಿಶೇಷವಾದ ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕಿಕೊಳ್ಳದಂತೆ, ಅನೈತಿಕ ವಿಚಾರಕ್ಕೆ, ಭ್ರಷ್ಟಾಚಾರಕ್ಕೆ ಕೈ ಇಕ್ಕಿದರೆ ಅಲ್ಲಿ ತಕ್ಷಣವಾಗಿ ನಿಮಗೆ ಶಿಕ್ಷೆಗೆ ಗುರಿಯಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಕುಂಭರಾಶಿಯವರು ಈ ಭಾಗದ ಸ್ವಲ್ಪ ಎಚ್ಚರಿಕೆ ಬೇಕು. ಇದು ಗುಪ್ತ ಶತ್ರುಗಳ ಕಾಟ ಸಹ ಕಾಡ್ಬೋದಾಗಿದೆ. ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ ಕುಂಭದವರು. ಇನ್ನು ಕೊನೆಯದಾಗಿ ಮೀನರಾಶಿ ಈ ಒಂದು ಶುಕ್ರರಿಂದ ಅತ್ಯದ್ಭುತ ಲಾಭ ಪಡೆಯುವಂಥ 4ನೇ ಹಾಗೂ ಕೊನೆಯ ರಾಶಿಯಾಗಿರುತ್ತೆ. ಏಕಕಾಲದಲ್ಲಿ ಗುರು ಶುಕ್ರರು ಒಲಿಯುವಂಥದ್ದು. ಅಂದರೆ ನಿಮ್ಮ ರಾಶಿಗೆ ಈಗಾಗಲೇ ಗುರುಬಲ ಬಂದಿದೆ. ಜೂನ್ ಆರಂಭದಿಂದಲೇ ಪಂಚಮದ ಗುರುವಿನ ಆಶೀರ್ವಾದ, ಇದೇ ಕಾಲದಲ್ಲಿ ಪಂಚಮದಲ್ಲಿ ಶುಕ್ರನು ಸಹ ನಿಮಗೆ ವಿಶೇಷವಾದ ಆಶೀರ್ವಾದ ಮಾಡ್ತಾ ಇದ್ದಾನೆ. ಜೂನ್ 8ರಿಂದ ಜುಲೈ 4ರ ಅವಧಿಯಲ್ಲಿ ಅದ್ಭುತವಾದ ಶುಭಫಲ. ಸಾಡೆ ಸಾತಿ ಇದ್ದರೂ ಸಹಿತ ಅದರ ಮಧ್ಯದಲ್ಲಿ ನಿಮಗೆ ಈ ಶುಭ ಗ್ರಹಗಳ ಒಂದು ಆಶೀರ್ವಾದ ಬಂದಿದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಸಹಿ ಒಪ್ಪಂದಗಳಿದ್ದರೆ, ಭೂಮಿ, ಮನೆ, ಯಂತ್ರ, ವಾಹನ ಉಪಕರಣಗೊಳ್ಳದಿದ್ದರೆ, ಹಿಂದೆ ತಾತ್ಕಾಲಿಕವಾಗಿ ನಿಲುಗಡೆಯಾಗಿದ್ದೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಈಗ ಮರುಸ್ಥಾಪನೆ ಮಾಡಲಿಕ್ಕೆ ಅಥವಾ ಮತ್ತೆ ಭೇಟಿಯಾಗಲಿಕ್ಕೆ ಅಥವಾ ಹೊಸದಾಗಿ ಅರ್ಜಿ ಹಾಕಲಿಕ್ಕೆ ಎಲ್ಲ ಈಗ ಅವಕಾಶಗಳಿವೆ. ಉದ್ಯೋಗದ ಪ್ರಯತ್ನದಲ್ಲಿ ಸಫಲತೆ ಇರುತ್ತೆ. ಉದ್ಯೋಗ ಇದ್ದವರಿಗೆ ಸಹ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗ್ಬೋದು. ಹೊಸ ಉದ್ಯೋಗದ ಅನ್ವೇಷಣೆ ಮಾಡಿ ಹೊಸ ಉದ್ಯೋಗ ಸಿಗುವಂಥದ್ದು. ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅದ್ಭುತವಾದ ಶುಭಫಲ. ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ ಫಲಿತಾಂಶಗಳು, ವಿಶೇಷವಾಗಿ ನಿಮಗೆ ಉನ್ನತ ಸ್ಥಾನಮಾನ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣದ ಅವಕಾಶ, ವಿದೇಶ ಸಂಸ್ಥೆಗಳಲ್ಲಿ ನಿಮಗೆ ಪ್ರವೇಶ ಇತ್ಯಾದಿಗಳು ಸಿಗುವಂಥ ಅವಕಾಶ ಇದೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರ, ಆಭರಣಗಳನ್ನು ಕೊಡುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳಬೇಕೆ, ಇಷ್ಟ ಮಿತ್ರರು, ಬಂಧುಗಳ ಭೇಟಿಯಾಗಬೇಕೆ, ಬಹಳಷ್ಟು ಕಾಲದಿಂದ ಭೇಟಿಯಾಗದಂಥ ಮಿತ್ರರನ್ನು, ಬಂಧುಗಳನ್ನು ಎಲ್ಲ ಭೇಟಿಯಾಗುವಂಥ ಅವಕಾಶ. ಕೆಲವರಿಗೆ ವಿದೇಶ ಪ್ರಯಾಣ, ವಿದೇಶದ ವಾಸದ ಯೋಗಗಳು ಒದಗಿ ಬರ್ಬೋದು. ಮಹಿಳೆಯರು, ಗೃಹಿಣಿಗೆ ಸಹ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳು, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಲಕ್ಷಣಗಳು ನಿಮಗೆ ಗುರು ಶುಕ್ರರ ಏಕಕಾಲದ ಸಂಗಮದ ಆಶೀರ್ವಾದದಿಂದ ಬರ್ತಾಯಿದೆ. ಅತ್ಯಪರೂಪದ 12 ವರ್ಷಗಳ ಬಳಿಕ ಬೆಳೆದಂಥ ಘಟನೆಗಳು ನಿಮಗೆ ಈ ರೀತಿ ನಿಮ್ಮ ಪರವಾಗಿ ಬಂದಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಾವುದೇ ರೀತಿಯ ಸ್ಟಾರ್ಟಪ್ಗಳು ಇರ್ಬೋದು, ಯಾವುದೇ ರೀತಿಯ ಆರಂಭಗಳಿರ್ಬೋದು, ನಿಮಗೆ ಈ ಕಾಲದಲ್ಲಿ ಮಾಡಿಕೊಳ್ಳಿ. ಜೊತೆಗೆ ನಿಮಗೆ ಏನಾದರೂ ಕನಸು, ಗುರಿ ಇದೆ, ಅದನ್ನು ಸಾಧನೆ ಮಾಡಬೇಕು ಅಥವಾ ಅದರ ಬಗ್ಗೆ ಪ್ರಯತ್ನ ಮಾಡಬೇಕು, ಯಾರನ್ನು ಭೇಟಿಯಾಗಬೇಕು ಅಥವಾ ಯಾರಾದರೂ ಸಹಾಯ ಪಡಿಬೇಕು ಅನ್ನೋದ್ರೆ ಅದನ್ನು ಈಗ ನೀವು ಕಾರ್ಯಗತಗೊಳಿಸಿದರೆ ಎಲ್ಲವೂ ನಿಮ್ಮ ಕನಸನ್ನು ನನಸಿ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅತ್ಯದ್ಭುತವಾದ ಅದೃಷ್ಟದ ಅವಕಾಶ ನಿಮ್ಮನ್ನು ಬಾಳಿಕೆಗೆ ಬಂದಿದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಈಗ ಹೇಳ್ತಕ್ಕಂತಹ ಶುಕ್ರನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಕೋಬೋದು. ಇಲ್ಲಿವರೆಗೆ ಶುಕ್ರನ ಕರ್ಕಾಟಕ ಪ್ರವೇಶ, ಅದರಲ್ಲೂ ಅಪರೂಪವಾದ ಗುರು ಶುಕ್ರರ ಸಂಗಮ ಜೂನ್ 8ರಿಂದ ಜುಲೈ 4ರವರೆಗೆ ನಾನು ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಮಿಶ್ರ ಅಥವಾ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಈ ಮಧ್ಯಮ, ಮಿಶ್ರ, ಸಂಕಷ್ಟ ಫಲಗಳು ಅನ್ನೋದ್ರ ಚಿಂತನೆ ಆಗಬೇಕಾಗಿಲ್ಲ. ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಪರಿಹಾರ ಮಾರ್ಗ ಅಥವಾ ಒಂದು ಭಕ್ತಿ ಅಥವಾ ಪೂಜೆಗಳ ಮೂಲಕ ಅದನ್ನು ದೋಷವನ್ನು ಕಳೆದುಕೊಳ್ಳುವಂಥ ಒಂದು ಮಾರ್ಗವನ್ನು ಋಷಿಮುನಿಗಳು ಸೂಚನೆ ಮಾಡಿದ್ದಾರೆ. ಹಾಗಾಗಿ ಶುಕ್ರನಿಗೆ ಸಂಬಂಧಿತವಾದ ಆದಿಶಕ್ತಿಯಾದಂಥ ಮಹಾಲಕ್ಷ್ಮಿ ತಾಯಿ ಅಥವಾ ಯಾವುದೇ ರೀತಿಯ ದೇವಿಯನ್ನು ನೀವು ಭಕ್ತಿ ಮಾಡೋದ್ರಿಂದ ಶುಕ್ರನಿಂದ ಆಗುವಂಥ ಅಡ್ಡ ಪರಿಣಾಮಗಳು ಖಂಡಿತ ಕಡಿಮೆಯಾಗುತ್ತೆ. ಮಹಾಲಕ್ಷ್ಮಿಯ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟಕ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಅಷ್ಟಕ ಬಹಳ ಪ್ರಸಿದ್ಧವಾಗಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರಗದ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಆರಂಭ ಆಗುತ್ತೆ. 8 ಲೈನ್ಗಳಿರ್ತವೆ. ಆ 8 ಲೈನ್ಗಳನ್ನು ಪಠನೆ ಮಾಡ್ಬೋದು. ಅಥವಾ ಕನಿಷ್ಠ ಪಕ್ಷ ಮೊದಲನ ಲೈನನ್ನಾದರೂ ಅದನ್ನೇ 8 ಬಾರಿ ನಿಮಗೆ ಪಠನೆ ಮಾಡ್ಬೋದು. ಹಾಗಾಗಿ ಇಲ್ಲ, ಮಹಾಲಕ್ಷ್ಮಿಯ ಸ್ತೋತ್ರವನ್ನು 108 ನಾಮ ಬರುತ್ತೆ. ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮ ಅಂತ ಪಠನೆ ಮಾಡ್ಬೋದು. ಅಥವಾ ಯಾವುದೇ ರೀತಿಯ ಲಕ್ಷ್ಮಿ ಅಲ್ಲದೆ ಎಲ್ಲವೂ ಆ ತ್ರಿಶಕ್ತಿಯಾತ್ಮಕ ಶಕ್ತಿಯಲ್ಲಿ ಅಡಗಿದೆ. ಹಾಗಾಗಿ ಆ ಒಂದು ಚಾಮುಂಡೇಶ್ವರನೋ, ದುರ್ಗಾದೇವಿನೋ ಅಥವಾ ರಾಜರಾಜೇಶ್ವರನೋ ಅಥವಾ ಇನ್ನಿತರ ಯಾವುದೇ ರೀತಿಯ ಸ್ತ್ರೀ ದೇವತಾ ಸ್ವರೂಪವನ್ನು ಸಹ ಶುಕ್ರವಾರದಂದು ಪ್ರಾರ್ಥನೆ ಮಾಡ್ಬೋದು. ಮನೆಯಲ್ಲಿದ್ದಂತಹ ದೇವಿ ಚಿತ್ರಪಟಗಳನ್ನು ಪೂಜೆ ಮಾಡೋದು, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ, ಮಹಾಲಕ್ಷ್ಮಿಯ ಸಹಸ್ರನಾಮ, ಮಹಾಲಕ್ಷ್ಮಿ ಅಷ್ಟೋತ್ತರ, ವರಲಕ್ಷ್ಮಿ ಸ್ತೋತ್ರ ಮುಂತಾದವುಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಉತ್ತಮ ಫಲ ನಿರೀಕ್ಷೆ ಆಗುತ್ತೆ.
ಇನ್ನು ಶುಕ್ರನ ಶ್ಲೋಕ ತಮಗೆಲ್ಲರಿಗೂ ಗೊತ್ತಿದೆ. ನವಗ್ರಹಗಳ ಸ್ತೋತ್ರ ವೇದವ್ಯಾಸ ರಹಿತವಾದಂಥ ಹಿಮಕುಂದ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಹಿಮಕುಂದ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನೋದು ಪ್ರಸಿದ್ಧವಾದ ಶ್ಲೋಕ. ಇದನ್ನು ಪಠನೆ ಮಾಡುವಂಥದ್ದು. ಅಲ್ಲದೆ ಶುಕ್ರನ ಪೀಡಾಪರಿಹಾರ ಶ್ಲೋಕನೂ ಬರುತ್ತೆ. ದೈತ್ಯಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗು. ಈ ರೀತಿ ಪೀಡಾಪರಿಹಾರ ಶ್ಲೋಕವನ್ನು ಸಹ ಹೇಳ್ಬೋದು. ದೈತ್ಯಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗು ಎಂದು ಭೃಗು ಅಥವಾ ಶುಕ್ರನ ಕುರಿತು ಪ್ರಾರ್ಥನೆ ಮಾಡಿದ್ರು ಅಂದರೂ ಆ ಶುಕ್ರನ ನಿಮಗೆ ಪೀಡೆ ಅಥವಾ ದೋಷಗಳ ನಿವಾರಣೆಗೆ ಉತ್ತಮ ಫಲಗಳು ನಿರೀಕ್ಷೆ ಆಗುತ್ತೆ. ಇನ್ನು ದಾನ ಧರ್ಮದ ಮಾರ್ಗದ ಮೂಲಕ ಹೋಗೋರಿಗೆ ಶುಕ್ರನ ಧಾನ್ಯವಾದ ಅವರೆಕಾಳು ಅಥವಾ ಅವರೆ ಬೆಳೆ ಹಸಿಯಾಗುತ್ತೆ ಅಥವಾ ಒಣಗಿದ್ದಾಗುತ್ತೆ. ಅವರೆಕಾಳು ಅವರೆ ಬೆಳೆಯನ್ನು ನೀವು ದಾನವಾಗಿ ಕೊಡ್ಬೋದು. ಅಥವಾ ಅವರೇ ಲಭ್ಯತೆ ಇಲ್ಲದಿದ್ದಾಗ ಅವರೇ ಜಾತಿಯ ರಾಜ್ಮಾನು ಅಲಸಂದೆ ಬೀಜನೋ ಅಥವಾ ಇನ್ನಿತರ ಯಾವುದೇ ರೀತಿಯ ಬಟಾಣಿಯಂತಹ ಕಾಳುಗಳನ್ನು ಸಹ ನೀವು ದಾನವಾಗಿ ಕೊಡ್ಬೋದು. ಅಥವಾ ನವಗ್ರಹಗಳ 9 ಧಾನ್ಯಗಳನ್ನು ಸಹ ದಾನವಾಗಿ ಕೊಡೋದ್ರಿಂದಲೂ ಉತ್ತಮ ಫಲ ಆಗುತ್ತೆ. ಅದೇ ರೀತಿ ಶುಕ್ರನು ಸ್ತ್ರೀ ವರ್ಗವನ್ನು ಸಂಕೇತಿಸುವ ಗ್ರಹ ಆಗಿರುವ ಕಾರಣ ಅಲ್ಲಿ ನಿಮ್ಮ ಒಂದು ಸಂಬಂಧಿತವಾದಂಥ ನಿಮ್ಮ ಪತ್ನಿನೋ ನಿಮ್ಮ ಮಗಳೋ ನಿಮ್ಮ ತಾಯಿನೋ ಅಥವಾ ನಿಮ್ಮ ಸ್ನೇಹಿತನೋ ಯಾರೋ ಇದ್ದರೆ ಅಂಥ ಸ್ತ್ರೀ ವರ್ಗಕ್ಕೆ ಶುಕ್ರವಾರದಂದಾಗಲಿ ಅಥವಾ ಇನ್ನೂ ಯಾವುದೇ ದಿನಗಳಂದು ಅವರಿಗೆ ಇಷ್ಟವಾದಂಥ ಹೂವು ವಸ್ತ್ರ ಆಭರಣ ಸಿಹಿ ತಿನಿಸು ಇತ್ಯಾದಿಗಳನ್ನು ಕೊಟ್ಟು ಅವರಿಗೆ ಪ್ರಸನ್ನವಾಗಿರುವಂಥದ್ದು. ಇದಕ್ಕೆ ಸ್ತ್ರೀ ವರ್ಗದಲ್ಲಿ ಯಾವುದೇ ರೀತಿಯ ಒಂದು ಜಗಳವನ್ನು ಕಲಹವನ್ನು ವಾಗ್ವಾದವನ್ನು ಮಾಡದೆ ಅವರೊಂದಿಗೆ ಪ್ರಸನ್ನತೆಯಿಂದ ಇರುವಂಥದ್ದು ಇವೆಲ್ಲವೂ ಈ ಶುಕ್ರನ ಪ್ರೀತ್ಯರ್ಥವಾಗಿ ಆಗುತ್ತೆ. ಹಾಗಾಗಿ ಈ ಒಂದು ಶುಕ್ರನ ಅಪರೂಪವಾದ ಸಂಗಮ ಇಲ್ಲಿ ಕಟಕದಲ್ಲಿ ಗುರುವಿನ ಜೊತೆ ಆಗ್ತಾಯಿದೆ. ಹಲವಾರು ರಾಶಿಗಳಿಗೆ ಉತ್ತಮ ಫಲಗಳು ಬಂದಿವೆ. ಅವನ್ನು ತಮಗೆಲ್ಲರಿಗೂ ಶುಕ್ರನ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ನಿಮ್ಮ ಈ ವಾಹಿನಿಯ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೇನು ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.